ಜಗನ್ನಾಥ ರಥಯಾತ್ರೆ ವೇಳೆ ಆನೆಗಳು ದಾಂಧಲೆಯನ್ನು ಮಾಡಿದ್ದಾವೆ. ಸಿಕ್ಕರವನ್ನು ಅಟ್ಟಾಡಿಸಿ 3 ಆನೆಗಳು ಅಲ್ಲಿ ದಾಂಧಲೆಯನ್ನು ನಡೆಸಿದ್ದಾವೆ. ಗುಜರಾತಿನ ಅಹಮದಾಬಾದ್ನಲ್ಲಿ ನಡೆದಿರುವಂಥ ಘಟನೆ ಇದು. ಅಹಮದಾಬಾದ್ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗೋದು ಇತ್ತೀಚೆಗೆ ವಿಮಾನ ಪತನವಾಗಿರುವಂಥ ಘಟನೆ. ಅದೇ ಅಹಮದಾಬಾದ್ನಲ್ಲಿ ಮತ್ತೊಂದು ಘಟನೆ ಸಂಭವಿಸಿದೆ. ಗುಜರಾತಿನಲ್ಲಿ ಆನೆಗಳು ಪುಂಡಾಟಿಕೆಯನ್ನು ಮೆರೆದಿದ್ದಾವೆ. ಐತಿಹಾಸಿಕ ಜಗನ್ನಾಥ ರಥಯಾತ್ರೆಯಲ್ಲಿ ಅವಘಡ ಸಂಭವಿಸಿದೆ. ಭಕ್ತರತ್ತ ನುಗ್ಗಿದ್ದಾವೆ ಆನೆಗಳನ್ನು ಕಂಡು ಪ್ರತಿಯೊಬ್ಬರು ಕೂಡ ಕಂಗಾಲಾಗಿದ್ದಾರೆ. ಆನೆಗಳನ್ನು ನಿಯಂತ್ರಿಸಲು ಮಾವುತರು ಹರಸಾಹಸವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಆನೆಗಳನ್ನು ಪಳಗಿಸಲಾಗಿರುತ್ತೆ, ತಾಲೀಮು ನಡೆಸಲಾಗಿರುತ್ತೆ. ಜಾತ್ರೆಯ ಸಂದರ್ಭದಲ್ಲಿ ಜನಗಳನ್ನು ನೋಡಿ ಬೆದರದಂತೆ, ಹೆದರದಂತೆ, ಪ್ರಚೋದನೆಗೊಳ್ಳದಂತೆ ಸಿದ್ಧಗೊಳಿಸಲಾಗಿರುತ್ತೆ. ಅದಕ್ಕಾಗಿ ಅನೇಕ ದಿನಗಳ ಕಾಲ ಒಂದು ತಯಾರಿಯನ್ನು ಕೂಡ ನಡೆಸಲಾಗಿರುತ್ತೆ. ಹೇಗೆ ಮೈಸೂರಿನಲ್ಲಿ ಆನೆ ಮೇಲೆ ಅಂಬಾರಿಯನ್ನು ಸಾಗಿಸಲಿಕ್ಕೆ ತಾಲೀಮು ನಡೆಯುತ್ತೆ, 10-15 ದಿನಗಳವರೆಗೆ ಪ್ರಾಕ್ಟೀಸ್ ಆಗುತ್ತೆ. ಹಾಗೆ ಪ್ರಾಕ್ಟೀಸ್ ಆದ ನಂತರವೂ ಕೂಡ ಜಗನ್ನಾಥ ದೇವಾಲಯದಲ್ಲಿ ಈ ಆನೆಗಳು ಜನರನ್ನು ನೋಡಿ ಬೆದರಿದ್ದಾರೆ. ಪಳಗಿದ ಆನೆಗಳು ಈ ರೀತಿ ವರ್ತಿಸಿರೋದನ್ನು ನೋಡಿ ಅಲ್ಲಿನ ಜನ ಗಾಬರಿಯಿಂದ ಎದ್ನೋ ಬಿದ್ನೋ ಅಂಥೇಳಿ ಓಡಿ ಹೋಗಿದ್ದಾರೆ. ಇನ್ನು ಮಾವುತರ ಪಾಡಂತ ಹೇಳೋದೇ ಬೇಡ. ಜನಜಂಗುಳಿಯ ಮಧ್ಯೆ ಆನೆಗಳನ್ನು ನಿಯಂತ್ರಣ ಮಾಡೋದಿದೆಯಲ್ಲ, ಸುಲಭ ಸಾಧ್ಯದ ಮಾತಲ್ಲ. ಆದರೂ ಕೂಡ ಮಾವುತರು ಕಷ್ಟಪಟ್ಟು ಆನೆಗಳನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಸದ್ಯಕ್ಕೆ ಸಾವು ನೋವು ಅಥವಾ ಮತ್ತಿತರ ಅಹಿತಕರ ಮಾಹಿತಿ ಯಾವುದೂ ಇಲ್ಲ ಅಂತ ಕಾಣಿಸುತ್ತೆ. ಆದರೆ ಆನೆಗಳ ಈ ವರ್ತನೆಗೆ ಜನ ಮಾತ್ರ ಕಂಗಾಲಾಗಿದ್ದಾರೆ. ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ದಾರೆ. ಸಂಭ್ರಮದಲ್ಲಿದ್ದರು, ದೇವಸ್ಥಾನಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸೊಗಸಾಗಿ ಕಾಣಿಸ್ತಾ ಇತ್ತು. ಆನೆಗಳು ಈ ರೀತಿಯಾದಾಗ ಎಲ್ಲವೂ ಕೂಡ ಗಲಿಬಿಲಿ ಆಗಿದೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಜನಜಂಗುಳಿ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನೆರೆದಿದೆ ಅಂತ ಹೇಳಿ. ಆನೆಗಳು ಹೀಗೆ ನುಗ್ಗುವಾಗ ರಸ್ತೆ ಬದಿಯಲ್ಲಿದ್ದಂಥವರು, ಜಾತ್ರೆ ಸಂಭ್ರಮದಲ್ಲಿದ್ದಂಥವರು ಗಲಿಬಿಲಿಗೊಂಡಿದ್ದಾರೆ. ಆನೆ ತುಳಿತಕ್ಕೆ ಒಳಗಾಗಿ ಅನೇಕ ಕಡೆಗಳಲ್ಲಿ ಹೀಗೆ ಅಪಾಯ ಸಂಭವಿಸಿದೆ. ಆನೆ ದಾಳಿಗೆ ಎಷ್ಟು ಅಪಾಯಗಳು ಸಂಭವಿಸಿದೆ ಅನ್ನೋದನ್ನು ನಾವು ನೋಡಿದ್ದೇವೆ. ನಮ್ಮ ಕರ್ನಾಟಕದಲ್ಲಂತೂ ಹಾಸನ, ಚಿಕ್ಕಮಗಳೂರು, ಮಡಿಕೇರಿ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಆನೆ ದಾಳಿಗೆ ತುತ್ತಾದವರನ್ನು ನೋಡಿದ್ದೇವೆ. ಅದು ಈ ಆನೆಗಳ ಓಟ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ತಾಲೀಮು ನಡೆಸಿರಲಿಲ್ವಾ, ಅಥವಾ ಆನೆಗಳು ಅಷ್ಟೊಂದು ಜನರನ್ನು ಕಂಡು ಬೆದರಿ ಹೋದ್ವಾ? ಜೊತೆಗೆ ಜನ ಕೂಡ ಅಲ್ಲಿ ಸೌಂಡ್ ಮಾಡ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಿಳ್ಳೆ ಹೊಡೆಯೋದು, ಕೇಕೆ ಹೊಡೆಯೋದು, ಹೀಗೆ ಜನ ಕೂಡ ಅದಕ್ಕೆ ರೊಚ್ಚಿಗೆಬ್ಬಿಸುವಂಥ ರೀತಿಯಲ್ಲಿ ಜನ ವರ್ತನೆ ಮಾಡಿಬಿಟ್ರ, ಗಲಿಬಿಲಿಗೊಂಡ್ಬಿಟ್ವಾ? ಯಾಕೆ, ಏನು ಎತ್ತ ಅಂಥೇಳಿ ಅರಣ್ಯಾಧಿಕಾರಿಗಳೇ ತಿಳಿಸಬೇಕಾಗಿದೆ. ಪ್ರಸಿದ್ಧ ಜಗನ್ನಾಥ ರಥಯಾತ್ರೆಯಲ್ಲಿ ನಡೆದಿರುವಂಥ ದೃಶ್ಯ ಇದು. ಪ್ರತಿ ವರ್ಷವೂ ಕೂಡ ಆನೆಗಳಿಂದ ಮೆರವಣಿಗೆ ಸಾಗ್ತಾ ಇತ್ತು. ಬಟ್ ಈ ವರ್ಷ ಇಂಥ ಅವಘಡ ಸಂಭವಿಸಿದೆ.